गजाननाय नमः। ॐ लम्बोदराय नमः। ॐ शूर्पकर्णाय नमः। ನಮಸ್ಕಾರ ಸ್ನೇಹಿತರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಅತ್ಯಂತ ಪ್ರಿಯವಾದ ದೇವರು ಅಂದರೆ ಗಣೇಶ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ನಿಮ್ಮ ಹಾರೈಕೆಯನ್ನು ಈಡೇರಿಸುವ ಒಬ್ಬ ದೈವ ಗಣೇಶ. ಈ ಗಣೇಶನ ದರ್ಶನದಿಂದ ತಮ್ಮ ಹಾರೈಕೆಗಳು ಯಾವಾಗಲೂ ಈಡೇರುತ್ತವೆ ಅನ್ನೋ ಒಂದು ನಂಬಿಕೆ. ನನಗೂ ಈ ನಂಬಿಕೆ ತುಂಬ ಚೆನ್ನಾಗಿರೋದ್ರಿಂದ ನಾನು ಇತ್ತೀಚೆಗಷ್ಟೇ ಶ್ರೀ ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನವನ್ನು ಒಂದು ಭೇಟಿ ನೀಡಲು ಅಂತ ಮುಂಬೈಗೆ ಹೋಗಿ ಮುಂಬೈಯಲ್ಲಿ ಶ್ರೀ ಸಿದ್ಧಿವಿನಾಯಕನ ದರ್ಶನ ಮಾಡಿಕೊಂಡು ಶ್ರೀ ಸಿದ್ಧಿವಿನಾಯಕನ ಆಶೀರ್ವಾದಗಳನ್ನು ಪಡ್ಕೊಂಡು ಬಂದೆ. ಇದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಅನ್ನು ಮಾಡಿದ್ದೇನೆ, ಅದನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರತ ದೇಶದಲ್ಲಿ ಎಲ್ಲರ ಕನಸನ್ನು ನನಸಾಗಿಸುವ ಒಂದು ನಗರ ಅಂಥೇಳಿ ಮುಂಬೈಯನ್ನು ಕರೀತಾರೆ. ಈ ಮುಂಬೈ ನಗರದ ಪ್ರಭಾದೇವಿ ಅನ್ನೋ ಒಂದು ಸ್ಥಳದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇದೆ. ಇದು ಒಂದು ಶ್ರೀಮಂತ ಲೊಕ್ಯಾಲಿಟಿಯಲ್ಲಿ ಇದೆ. ಇಲ್ಲಿ ಎಲ್ಲ ಥರದ ಜನರು ಕೂಡ ಬಂದು ಗಣೇಶನ ದರ್ಶನ ಪಡ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಉದ್ಯೋಗಪತಿಗಳು, ಚಿತ್ರತಾರೆಯರು, ಕ್ರಿಕೆಟ್ ಆಟಗಾರರು, ಎಲ್ಲ ಪ್ರಭಾವಿ ವ್ಯಕ್ತಿಗಳು ಈ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಯಾಕಂದರೆ ಇದು ನಿಮ್ಮ ಹಾರೈಕೆಯನ್ನು ಈಡೇರಿಸುವ ಗಣೇಶ ಎಂದು ಪ್ರಸಿದ್ಧವಾಗಿದೆ. ಸೊ ಈ ದೇವಸ್ಥಾನಕ್ಕೆ ಹೋಗೋ ನನಗೆ ಯಾವಾಗಲೂ ತುಂಬ ಇಷ್ಟ. ನಾನು ಸುಮಾರು ಸಲ ಹೋಗಿದ್ದೇನೆ. ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೇನೆ ಲಾಸ್ಟ್ ಇಯರ್ ಹೋದವಾಗ. ರೀಸೆಂಟ್ಲಿ ಒಂದು ವಾರದ ಹಿಂದೆ ಕೂಡ ಹೋಗಿ ಗಣೇಶನ ಆಶೀರ್ವಾದ ಪಡ್ಕೊಂಡು ಬಂದೆ. ಅದ್ರ ಬಗ್ಗೆ ಈಗ ಮತ್ತೊಂದು ವಿಡಿಯೋನ ಇಂದು ಮಾಡಿದ್ದೇನೆ. ದಯವಿಟ್ಟು ನೋಡಿ. ಗಣೇಶನ ಈ ವಿಡಿಯೋ ಮುಖಾಂತರನೇ ನೀವು ಗಣೇಶನ ಆಶೀರ್ವಾದಗಳನ್ನು ಪಡ್ಕೊಬೋದು. ಸುಮಾರು 1801ರಲ್ಲಿ ನಿರ್ಮಾಣಗೊಂಡ ಈ ಸಿದ್ಧಿವಿನಾಯಕ ದೇವಸ್ಥಾನ ವಾಸ್ತುಶಿಲ್ಪೆ, ಸೊಬಗು, ಸೌಂದರ್ಯ, ಒಳ್ಳೆಯ ಪರಿಸರ, ಒಳ್ಳೆಯ ವಾತಾವರಣ ಇದೆಲ್ಲದಕ್ಕೂ ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿಗೆ ಹೋದರೆ ತಮಗೆ ಶಾಂತಿ ಮತ್ತು ಸುಖ ಲಭಿಸೋ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಇದೆ. ಅದಕ್ಕಾಗಿ ಪ್ರತಿದಿನ ಸುಮಾರು 15,000 ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಈ ದೇವಸ್ಥಾನದ ಮುಖ ಬಾಗಿಲು, ಮೇನ್ ಡೋರ್ ಅಂತ ಹೇಳ್ತಾರೆ, ಅದರಲ್ಲಿ ಅಷ್ಟವಿನಾಯಕನ ಚಿತ್ರಗಳನ್ನು ಕೆತ್ತಲಾಗಿದೆ ಮತ್ತು ಮೇಲ್ಛಾವಣಿಯಲ್ಲಿ ಕೂಡ ಚಿನ್ನದ ಲೇಪನವನ್ನು ಮಾಡಿದ್ದಾರೆ. ಕೇಂದ್ರದ ಪ್ರತಿಮೆ ಗಣೇಶನೇ ಆಗಿದೆ. ಹೊರವಲಯದಲ್ಲಿ ಔಟ್ಸೈಡಲ್ಲಿ ತಮಗೆ ಒಂದು ಹನುಮಾನ್ ದೇವಸ್ಥಾನ ಕೂಡ ಇದೆ. ನೀವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾವಾಗ ಅಲ್ಲೊಂದು ಮೂಷಕನ ವಿಗ್ರಹ ಇದೆ. ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ, ಮೂಷಕನ 2 ಕಿವಿಗಳಲ್ಲಿ ಒಂದು ಕಿವಿಯನ್ನು ಮುಚ್ಚಿಬಿಟ್ಟು ಇನ್ನೊಂದು ಕಿವಿಯಲ್ಲಿ ತಮ್ಮ ಇಚ್ಛೆಯನ್ನು, ಆಕಾಂಕ್ಷೆಯನ್ನು ಹೇಳಿದ್ರೆ ಅದು ಖಂಡಿತವಾಗೂ ನೆರವೇರುತ್ತೆ ಅನ್ನೋ ಒಂದು ದೃಢ ನಂಬಿಕೆ ಪ್ರತಿಯೊಬ್ಬರಿಗೂ ಇದೆ. ಅದರಿಂದನೇ ಇಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾರೆ. ಈ ದೇವಸ್ಥಾನ ಬೆಳಗ್ಗೆ ಸುಮಾರು 5:30ಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಮಧ್ಯಾಹ್ನ ಸುಮಾರು 12ರಿಂದ 12:30ವರೆಗೆ ಸ್ವಲ್ಪ ಕ್ಲೋಸ್ ಮಾಡಿರ್ತಾರೆ ಕ್ಲೀನ್ ಮಾಡೋಕ್ಕೋಸ್ಕರ. ಅದರ್ವೈಸ್ ದೇವಸ್ಥಾನ ಬೆಳಗ್ಗಿಂದ ಸಾಯಂಕಾಲದವರೆಗೂ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಹೋಗಿ ದರ್ಶನ ಮಾಡಿಕೊಂಡು ಬರ್ಬೋದು. ನೇರವಾಗಿ ಫ್ರೀಯಾಗಿ ಹೋಗ್ಬೋದು, ಉಚಿತವಾಗಿ ದರ್ಶನ ದೊರೆಯುತ್ತೆ. ಒಂದು 2-3 ಗಂಟೆ ಆಗೋ ಚಾನ್ಸ್ ಇರುತ್ತೆ ರಶ್ ಇರೋದರಿಂದ. ನಿಮಗೆ ಬೇಕಾದರೆ ವಿಶೇಷ ದರ್ಶನ ಕೂಡ ಇದೆ. ನೀವು 100 ರೂಪಾಯಿ ಕೊಟ್ಟು ಹೋಗ್ಬೋದು ಅಥವಾ 300 ರೂಪಾಯಿ ಕೊಡೋ ದರ್ಶನ ಇದೆ. ಒಂದು ವೇಳೆ ನೀವು ಒಂದು ಫ್ಯಾಮಿಲಿ ಕುಟುಂಬದವ್ರು ಹೋಗಬೇಕು ಅಂತ ಹೇಳಿದ್ರೆ 1,500 ರೂಪಾಯಿ ಕೊಟ್ಟರೆ ನಿಮಗೆ ನೇರ ದರ್ಶನ ಕೂಡ ಕೊಡ್ತಾರೆ. ನೀವು 2 ನಿಮಿಷದಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಬರ್ಬೋದು. ನಾವು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ವಿಶೇಷ ದರ್ಶನಕ್ಕೆ ಹೋಗಿದ್ವಿ. 1,500 ರೂಪಾಯಿ ಕೊಟ್ಟು ನಮ್ಮ ಕುಟುಂಬದವರು ನೇರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತಮಗೆ ಒಂದು ಗಣೇಶನಲ್ಲಿ ಪಾದದಡಿ ಇರೋ ಒಂದು ತೆಂಗಿನಕಾಯಿಯನ್ನು ತಮಗೆ ಪೂಜೆ ಮಾಡಿ ಕೊಡ್ತಾರೆ. ಅದಂತ ಒಂದು ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ತಮ್ಮ ಹತ್ರ ಸಮಯ ಇದ್ದರೆ ಮುಂಬೈಗೆ ಹೋಗೋದಾದರೆ ದಯವಿಟ್ಟು
ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗಿ ಸಿದ್ಧಿವಿನಾಯಕನ ಆಶೀರ್ವಾದ ತಗೊಂಡು ಬರಬೇಕು ಅಂತ ನನ್ನ ಕೋರಿಕೆ. ಧನ್ಯವಾದಗಳು.